ನಮಸ್ಕಾರ ಕರ್ನಾಟಕ. ಆರ್ ಜಿ ಆರ್ ವ್ಲಾಗ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ನೋಡ್ತಾ ಇರೋದು ನಾನು ದಿನದಲ್ಲಿ ಏನೇನು ಟೆಕ್ಕೆಲ್ಲ ಯೂಸ್ ಮಾಡ್ತೀನಿ ಅಂತ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಇದೇನು ರಿವ್ಯೂ ಅಂತ ಅಲ್ಲ, ಬೇಸಿಕ್ಲಿ ನಾನು ದಿನದಲ್ಲಿ ಏನೇನು ಟೆಕ್ ಯೂಸ್ ಮಾಡ್ತೀನಿ ಹೆಂಗಿರತ್ತೆ ಅನ್ನೋದೊಂದು ವಿಡಿಯೋ ಅಷ್ಟೇ. ಇದರಲ್ಲಿ ನಿಮಗೆ ಬೇಸಿಕ್ಲಿ ನಾನು ಸ್ಪೆಸಿಫಿಕೇಷನ್ಸು ಅಂತ ಎಲ್ಲ ಡೀಪಾಗಿ ಹೋಗಲ್ಲ. ಯಾವ್ದ್ಯಾವ್ದು ಮಾಡಲ್ಲು, ಯಾವ್ದ್ಯಾವ್ದು ಏನು ಕಾಸ್ಟ್ ಬರ್ಬೋದು ಅಂತ ನಿಮ್ಗೆ ಹೇಳ್ತೀನಿ. ಸೊ ನೋಡ್ತಾ ಹೋಗಿ. ನಿಮ್ಗೆ ಯಾವ್ದಾದ್ರು ತೊಗೋಬೇಕಂತ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೋಡಿ ನೀವು. ಆದರೆ ಇದರಲ್ಲಿ ಎಷ್ಟೊಂದು ಪ್ರಾಡಕ್ಟ್ಸು ಡಿಸ್ಕಂಟಿನ್ಯೂ ಆಗಿದೆ. ಸೊ ನಿಮ್ಮ ಲಕ್ ಇದ್ದರೆ ಯಾವ್ದಾದ್ರು ಒಂದು ಥರ್ಡ್ ಪಾರ್ಟಿ ವೆಬ್ಸೈಟಿಂದ ಸಿಗ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅದು ಇಲ್ಲಿ ನೀವು ಹೆಡ್ಫೋನ್ಸ್ ನೋಡ್ತಾ ಇರ್ಬೋದು. ಸೊ ಇದು ಬಂದು ಫಿಲಿಪ್ಸ್ ಅವ್ರದ SH PL5005/00 ಅಂತ. ಇದು ಬಂದು ಒಂದು ವಯರ್ಡ್ ಹೆಡ್ಫೋನ್ಸು. ಇದು ನಿಮಗೆ ಬೇಸಿಕ್ಲಿ ನನಗೆ ಬ್ಲೂಟೂತ್ ಬೇಡ, ನನಗೆ ಇದು ಏನು ವಯರ್ಡೇ ಬೇಕು ಅನ್ನೋರಿಗೆ ಇದು ಪರ್ಫೆಕ್ಟ್ ಚಾಯ್ಸ್ ಆಗಿರುತ್ತೆ. ಸೌಂಡ್ ಕ್ವಾಲಿಟಿ ಡೀಸೆಂಟ್ ಆಗಿದೆ. ಆದರೆ ಇದನ್ನು ನಾನು ಯೂಸ್ ಮಾಡಿ ತುಂಬ ವರ್ಷ ಆಯಿತು. ಸೊ ನನ್ನ ಫೇವ್ರೇಟ್ ತಿಳ್ಕೊಬೇಕಂದ್ರೆ ನೀವು ಮುಂದೆ ವೀಡಿಯೋಲಿ ನೋಡ್ತಾ ಹೋಗಿ ಗೊತ್ತಾಗತ್ತೆ. ಇದರಲ್ಲಿ ನಿಮ್ಗೆ ಬೇಸಿಕ್ಲಿ ಅಡ್ಜಸ್ಟಬಲ್ ಸ್ಟ್ರ್ಯಾಪ್ಸ್ ಎಲ್ಲ ಬರುತ್ತೆ, ಅಡ್ಜಸ್ಟಬಲ್ ಹೆಡ್ಸೆಟ್ಟು. ಸೊ ಡೀಸೆಂಟ್ ಮ್ಯೂಸಿಕ್ ಕ್ವಾಲಿಟಿ. ಇದು ಆಲ್ಮೋಸ್ಟ್ ತಗೊಂಡೊಂದು 6 ಇಯರ್ಸ್ ಮೇಲಾಗಿದೆ. ಸೊ ಕಂಡೀಷನ್ ನೋಡ್ತಾ ಇರ್ಬೋದು. ಸೊ ಇದು ಡೀಸೆಂಟ್ ಲಿಸ್ನರ್ಸ್ಗೆ ಒಳ್ಳೆ ಚಾಯ್ಸು. ಇದು ಪ್ರೈಸು ನಾವು ತೊಗೊಂಡಾಗ ಬೇಸಿಕ್ಲಿ ಇಟ್ ವಾಸ್ 799 ಅಂದರೆ 800 ಆಗಿತ್ತು. ಸೊ ಇದನ್ನು ನೀವು ಗೂಗಲ್ ಮಾಡಿ ನೋಡ್ಬೋದು. ಸಿಕ್ಕಿದರೆ ಒಬ್ಬರು ಡೀಸೆಂಟ್ ಮ್ಯೂಸಿಕ್ ಲಿಸ್ನರ್ಗೆ ಒಳ್ಳೆ ಚಾಯ್ಸ್ ಅಂತಲೇ ಹೇಳ್ಬೋದು. ವೈಸ್ ನೋಡೋದಾದರೆ ಒಬ್ಬರು ಡೀಸೆಂಟ್ ಮ್ಯೂಸಿಕ್ ಲಿಸ್ನರ್ಗೆ ಇದು ಆರಾಮಾಗಿ ಒಂದು 6.5 ಕೊಡ್ಬೋದು. ಏನಕ್ಕೆ ಅಂದರೆ ಇನ್ನು ಇದರಲ್ಲಿ ಯಾವುದೇ ರೀತಿ ನಿಮಗೆ ಬೇಸ್ ಆಗಲಿ ಏನೂ ಫೀಲ್ ಇರಲ್ಲ. ಆದರೆ ನಿಮಗೆ ರಿಲ್ಯಾಕ್ಸಿಂಗ್ ಮ್ಯೂಸಿಕ್ ವೈಬ್ಸ್ ಬೇಕಂದರೆ ಪರ್ಫೆಕ್ಟ್ ಚಾಯ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಹೆಡ್ಫೋನ್ಸ್ಗೆ ಬಂದರೆ ಇಲ್ಲಿ ನಾಯ್ಸ್ 1 ಇದೆ. ಇದ್ರ ತುಂಬ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಈಗ ಆಲ್ಮೋಸ್ಟ್ ನಾಯ್ಸ್ 3 ಎಲ್ಲ ಬಂದುಬಿಟ್ಟಿದೆ. ಸೊ ಇದು ತೊಗೊಂಡು ಆಲ್ಮೋಸ್ಟ್ ಒಂದು 4 ಇಯರ್ಸ್ ಆಯಿತು. ಸೊ ಕಂಡೀಷನ್ ನೋಡ್ತಾ ಇರ್ಬೋದು. ಆದರೆ ಇದರಲ್ಲಿ ಸಾಫ್ಟ್ವೇರ್ ವೈಸ್ ಆರ್ ಬ್ಲೂಟೂತ್ ವೈಸ್ ಯಾವುದೇ ಗ್ಲಿಚ್ ಇಲ್ಲ. ಸೊ ನಿಮಗೆ ಇಲ್ಲಿ ಕ್ವಾಲಿಟಿ ಯಾವ ರೇಂಜಿಗೆ ಕೊಟ್ಟಿದ್ದಾರೆ ಅಂದರೆ ನಾಯ್ಸ್ ಅವರು, ನೀವು ಈ ಮೆಟಲ್ ಬ್ಯಾಂಡ್ ನೋಡ್ಬೋದು ಇಲ್ಲಿ ಅಡ್ಜಸ್ಟಬಲ್ ಹೆಡ್ ಸ್ಟ್ರ್ಯಾಪಲ್ಲಿ. ಸೊ ಸಾಫ್ಟ್ ಪ್ಯಾಡಿಂಗ್ ಕೊಟ್ಟಿದ್ದಾರೆ. ಅಗೇನ್ ವೇ ಮೋರ್ ಕಂಫರ್ಟಬಲ್ ದ್ಯಾನ್ ಫಿಲಿಪ್ಸ್. ನಿಮಗೆ ಇದು ಮತ್ತೆ ಒಬ್ಬರು ಡೀಸೆಂಟ್ ಆ್ಯಾವ್ರೇಜ್ ಮ್ಯೂಸಿಕ್ ಲಿಸ್ನರ್ಗೆ ಇದು ಒಳ್ಳೆ ಚಾಯ್ಸು. ನಿಮಗೆ ಬೇಸ್ ಇದರಲ್ಲಿ ಕಡಿಮೆ ಕೇಳಿಸ್ಬೋದು, ಆದರೆ ಟ್ರಬಲ್ ಮಿಡ್ ಸೂಪರಾಗಿ ಕೇಳಿಸುತ್ತೆ. ಸೊ ಯಾವುದೇ ರೀತಿ ಗ್ಲಿಚ್ ಇರಲ್ಲ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಚಾಯ್ಸ್. ನಾವು ಒಂದು 4 ಇಯರ್ಸ್ ಬ್ಯಾಕ್ ತೊಗೊಂಡಾಗ ಇಟ್ ವಾಸ್ ಅರೌಂಡ್ 1399, ಆಲ್ಮೋಸ್ಟ್ 1400. ಆದರೆ 1400ಗೆ ಒಳ್ಳೆ ಚಾಯ್ಸೇ. ಸೊ ಇದು ಮ್ಯಾಟ್ ಬ್ಲ್ಯಾಕಲ್ಲಿದೆ. ಇದರಲ್ಲಿ ಇನ್ನೊಂದು ಕಲರ್ ಬರೋದು, ಇನ್ನೂ 3 ಕಲರ್ಸ್ ಬರೋದು. ಅದರಲ್ಲಿ ವೈಟ್ ಒಂದಿತ್ತು, ಅದರಲ್ಲಿ ತುಂಬ ಬೇಗ ಗಲೀಜಾಗೋದು ಕಾಣಿಸುತ್ತೆ ಅಂತ ಐ ಜಸ್ಟ್ ಸ್ವಿಚ್ ಟು ಬ್ಲ್ಯಾಕ್. ಸೊ ಇದೊಂದು ಮತ್ತೆ ಒಬ್ಬರು ಡೀಸೆಂಟ್ ಮ್ಯೂಸಿಕ್ ಲವರ್ ಅಂತ ಹೇಳ್ದವ್ರಿಗೆ ಪರ್ಫೆಕ್ಟ್ ಚಾಯ್ಸ್ ಇರುತ್ತೆ. ಸೊ ನೋಡಿ, ಇದು ನನ್ನ ಕಡೆಯಿಂದ ಅರೌಂಡ್ 10. ಇದು ನನಗೆ ಆಲ್ಮೋಸ್ಟ್ ಒಂದು 7.5 ಕೊಡ್ತೀನಿ ಇದಕ್ಕೆ. ನೆಕ್ಸ್ಟ್ ಇಯರ್ಫೋನ್ಸಿಗೆ ಬಂದರೆ ಇದು ಬ್ಲೂಟೂತ್ ಇಯರ್ಫೋನ್ಸ್. ಇದು ಬೋಟ್ ರಾಕರ್ಸ್ 235 Pro. ಇದು ತಗೋಬೇಕಂದ್ರೆ ಇದು ಆ್ಯಕ್ಚುಲಾಗಿ ನನ್ನ ಪರ್ಸ್ನಲ್ ಫೇವ್ರೇಟ್ ಇಯರ್ಫೋನ್ಸ್. ಇದ್ರಿಂದ ಫೀಲು ಟೆಕ್ಸ್ಚರು ಎಲ್ಲ ಪರ್ಫೆಕ್ಟ್ ಆಗಿದೆ. ಅಗೇನ್ ಟೆಕ್ಸ್ಚರಲ್ಲ ಅಷ್ಟೇ ಅಲ್ಲ, ಮ್ಯೂಸಿಕ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿಲೂ ಸೂಪರ್ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು. ಇದನ್ನು 10ನಲ್ಲಿ ಆರಾಮಾಗಿ 9.5 ಕೊಡ್ಬೋದು. ಇನ್ನು 0.5 ನಾನು ಏನಕ್ಕೆ ಕಟ್ ಮಾಡಿದೆ ಅಂದರೆ ಬೇಸಿಕ್ಲಿ ಇದರಲ್ಲಿ ಆವಾಗವಾಗ ಬ್ಲೂಟೂತ್ ಕಾಲ್ಸಲ್ಲಿ ವಾಯ್ಸ್ ಡಿಸ್ಟರ್ಬೆನ್ಸಸ್ ಬರ್ಬೋದು. ಅದರ್ವೈಸ್ ದಿಸ್ ಇಸ್ ಫ್ಯಾಂಟಾಸ್ಟಿಕ್ ಅಂತಲೇ ಹೇಳ್ಬೋದು. ಆಡಿಯೋ ಕ್ವಾಲಿಟಿ, ಬೇಸ್, ಮಿಡ್ ಎಲ್ಲ ಸಾರ್ಟೆಡ್ ಆಗಿದೆ. ಯಾವುದೇ ರೀತಿ ಕಮ್ಮಿ ಅನಿಸಲ್ಲ. ಇದು ಮ್ಯೂಸಿಕ್ ಲವರ್, ನಾನ್ ಮ್ಯೂಸಿಕ್ ಲವರ್, ಪೀಸ್ಫುಲ್, ಜಾಗಿಂಗ್ ಯಾವುದೇ ರೀತಿ ಯೂಸ್ ಮಾಡ್ಕೋಬೋದು. ಇಟ್ಸ್ ಒನ್ ಆಫ್ ದ ಮೋಸ್ಟ್ ಕನ್ವೀನಿಯೆಂಟ್ ಬ್ಲೂಟೂತ್ ಇಯರ್ಫೋನ್ಸ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಐ ವುಡ್ ರೆಕಮೆಂಡ್ ಇಟ್ ಟು ಆಲ್ ಎವ್ರಿ ಒನ್
ಎಲ್ಲರೂ ತೊಗೊಂಡ್ರೂ ಪರವಾಗಿಲ್ಲ. ಇದು ಫೆಂಟಾಸ್ಟಿಕ್ ಸೂಪರ್ಬ್ ಆಗಿದೆ. ನೆಕ್ಸ್ಟ್ ಬಂದರೆ ನೀವಿಲ್ಲಿ ಬೋಟ್ ಅವರ ಏರ್ ಡಾಪ್ಸ್ 381 ನೋಡ್ತಾ ಇದ್ದೀರಾ. ಸೊ ಇದು ಲೈಕ್ ನಾನು ಹೇಳೋ ಪ್ರಕಾರ ಅಂದರೆ ಅದು ಇದೆಯಲ್ಲ ರಾಕರ್ಸ್ 235 Pro ಅದರಿಂದ ಏರ್ ಡಾಪ್ಸ್ ವರ್ಷನ್ ಅಂದ್ಕೊಳ್ಳಿ. ಯಾಕೆಂದರೆ ಸೇಮ್ ಅದೇ ಕ್ವಾಲಿಟಿ, ಅದೇ ಬೇಸು, ಅದೇ ಟ್ರೆಬಲ್, ಆಲ್ಮೋಸ್ಟ್ ಸೇಮ್ ಕ್ವಾಲಿಟಿ ಮ್ಯೂಸಿಕ್ ಸ್ಟ್ರೀಮಿಂಗ್ ನಿಮ್ಗೆ ಇದರಲ್ಲೂ ಸಿಗುತ್ತೆ. ಸೊ ನಿಮಗೆ ಲೈಕ್ ನಿಮಗೆ ಏನಾದರೂ ಸುತ್ತ ಹಾಕಿದರೆ ನಿಮ್ಗೆ ಅನ್ಕಂಫರ್ಟಬಲ್ ಆಗಬೇಕು ಆಗಿದ್ದರೆ ಇದೊಂದು ಒಳ್ಳೆ ಆಪ್ಷನ್ ಇರುತ್ತೆ. ಸೊ ಇದನ್ನು ನಾನು ಅದರಷ್ಟೇ ರೇಟಿಂಗ್ ಕೊಡ್ತೀನಿ. ಹಾಗೆ 9/5. ಏನಕ್ಕೆ 1 ಮಾರ್ಕ್ ಇದರಲ್ಲೂ ಕಡಿಮೆ ಅಂದರೆ ಲೈಕ್ ಬ್ಯಾಟ್ರಿ ಲೈಫ್ ಅಂತಲೇ ಹೇಳ್ಬೋದು. ಲೈಕ್ ಇದು ನಾನು ಆಲ್ಮೋಸ್ಟ್ ಬೆಳಗ್ಗೆ ತಾನೇ ಚಾರ್ಜ್ ಮಾಡಿದೆ. ಲೈಕ್ 45 ಮಿನಿಟ್ಸ್ ಮ್ಯೂಸಿಕ್ ಕೇಳೋದಕ್ಕೆ 1 ಪಾಯಿಂಟ್ ಹೋಗಿದೆ ಆಗಲೇ. ಸೊ ಅಗೇನ್ ಬ್ಯಾಟ್ರಿ ಡಿಸ್ಅಡ್ವಾಂಟೇಜ್ ಅಷ್ಟೇ. ಅದರಲ್ಲಿ ಬಿಟ್ಟರೆ ನಿಮ್ಗೆ ಆಡಿಯೋ ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇರೋಲ್ಲ. ಇಲ್ಲಿ ನೀವು ಇದು ಬಾಕ್ಸ್ನ ಚಾರ್ಜ್ ಮಾಡೋಕ್ಕೆ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಏರ್ ಡಾಪ್ಸ್ ಅಂತ ಟ್ರೂ ವೈರ್ಲೆಸ್ ಅಂತಾರಲ್ಲ, ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು TWS ಅಲ್ಲಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇದು ವೈರ್ಡ್ ಇಯರ್ಫೋನ್ಸ್. ಇದು ಬೇಸಿಕ್ಲಿ ಫೋನ್ ಜೊತೆ ಬಂದಿದ್ದು. ಇದರಲ್ಲಿ ಡೀಸೆಂಟ್ಗಿಂತ ಒಂದು ಸ್ಟೆಪ್ ಮೇಲೆ ನಿಮಗೆ ಮ್ಯೂಸಿಕ್ ಫೀಲ್ಸ್ ಕೊಡುತ್ತೆ. ಲೈಕ್ ವೇ ಬೆಟರ್ ದ್ಯಾನ್ ಫಿಲಿಪ್ಸ್. ಅಗೇನ್ ಅದು ಬೇರೆ ಬೇರೆ ಮೈಂಡ್ ಸೆಟ್ಸ್ ಇರುತ್ತೆ. ಸ್ಪೇಸ್ ಆಯಿತು. ಇದು ಪಬ್ಲಿಕ್ ಅಂದರೆ ಲೈಕ್ ಎಲ್ಲರಿಗೂ ಮ್ಯೂಸಿಕ್ ಕೇಳಿಸ್ಬೇಕು, ನಾನು ಗ್ರೂಪಲ್ಲಿದ್ದೀನಿ ಇಲ್ಲ ಹೊರ್ಗಡೆ ಹೋಗಿದ್ದೀನಿ ಅನ್ನೋರಿಗೆ ಇದು ಸ್ಪೀಕರ್ಸ್. ಸೊ ನಾನು ಯೂಸ್ ಮಾಡೋವಂಥ ಸ್ಪೀಕರ್ ಇದು ಬೋಟ್ ಅವಂತೆ ಬಾರ್ ಜಾಯ್ ಅಂತ ಹೇಳ್ತಾರೆ. ಸೊ ಇದು ಬೇಸಿಕ್ಲಿ ಫುಲ್ ಸೈಜ್ ಸ್ಪೀಕರ್ ಏನಲ್ಲ, ಬ್ಲೂಟೂತ್ ಸಪೋರ್ಟೆಡ್ ಇದು. ಸೊ ಇದು ಮಿನಿಮಲ್ ಲೈಟ್ ವೇಟ್ ಇದೆ. ನೀವು ಟ್ರಾವೆಲಿಂಗ್ ಆಗಲಿ ಇಲ್ಲ ಕಾರಲ್ಲಿ ಪ್ಲೇ ಮಾಡ್ತೀನಿ ಆಗಲಿ ಇದೊಂದು ಪರ್ಫೆಕ್ಟ್ ಚಾಯ್ಸ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಇದು ನಿಮ್ಮ ಟಿ ವಿ ಬ್ಲೂಟೂತ್ ಸಪೋರ್ಟ್ ಮಾಡಿದರೆ ಟಿ ವಿಗೂ ಪೇರ್ ಮಾಡ್ಬೋದು. ಹಾಗೆ ಇದರಲ್ಲಿ ಆಕ್ಸ್ ಸಪೋರ್ಟ್ ಮಾಡುತ್ತೆ. USB ಟೈಪ್ ಸಿ ಪೋರ್ಟ್ ಇದು ಆ್ಯಕ್ಚುಲಿ ಚಾರ್ಜಿಂಗಿಗೆ ಕೊಟ್ಟಿರೋದು. ಸೊ ಇದೊಂದು ಐಡಿಯಲ್ ಬ್ಲೂಟೂತ್ ಸ್ಪೀಕರು. ಬೇಸಿಕ್ಲಿ ಇದು ಒಂದು ಸ್ಪೀಕರ್ ಬಾರ್ ದಟ್ಸ್ ಆಬ್ಸಲ್ಯೂಟ್ಲಿ ವರ್ತ್ ಇಟ್. ಇದನ್ನು ಅರೌಂಡ್ ನಾವು ತೊಗೊಂಡಾಗ ಇದು ಆ್ಯಕ್ಚುಲಿ 6,999. ಸೊ 6,999ಗೆ ಇದು ಫ್ಯಾಂಟಾಸ್ಟಿಕ್ ಚಾಯ್ಸ್. ಇನ್ನೂ ಬೇರೆ ಬೇರೆ ಬ್ರ್ಯಾಂಡ್ಸ್ ಬರುತ್ತೆ, ಆದರೆ ನನ್ನ ಲೈಕಿಂಗ್ ಪ್ರಕಾರ ಬೋಟ್ ಇಸ್ ಲೈಕ್ ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾರಿಗಾರು ಒಂದು ಪೋರ್ಟೇಬಲ್ ಬಾರ್ ಸ್ಪೀಕರ್ ಬೇಕಂದರೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಸ್ಪೀಕರ್ ಬಂದರೆ ಇದು ಬೇಸಿಕ್ಲಿ ಇದು ಮಲ್ಟಿಮೀಡಿಯಾ ಸ್ಪೀಕರು. ಲೈಕ್ ಇದು ಒಂದು ಫುಲ್ ಸೆಟ್ ಬರುತ್ತೆ. ಇದರಿಂದ ಮಾಡೆಲ್ ಬಂದುಬಿಟ್ಟು ಸ್ಯಾಮ್ಸಂಗ್ 2 ಸೀರೀಸ್ HW-K20 ಅಂತ. ಇದರಲ್ಲಿ ಬೇಸಿಕ್ಲಿ ನಿಮಗೆ ಸಬ್ವೂಫರ್ ಎಲ್ಲ ಬರುತ್ತೆ. ಅದು ಪ್ರೆಸೆಂಟ್ಲಿ ಇಲ್ಲ ನನ್ನ ಹತ್ರ. ಸೊ ಇದು ಬಂದು ಮೇನ್ ಸ್ಪೀಕರ್. ಇದರಲ್ಲಿ ಸಬ್ವೂಫರ್ ಮತ್ತು ಇನ್ನೊಂದು ಸೈಡ್ ಸ್ಪೀಕರ್ ಅಂತ ಬರುತ್ತೆ. ಸೊ ಅದಕ್ಕೆ ಪೋರ್ಟ್ಸ್ ನೀವು ಇಲ್ಲೂ ನೋಡ್ಬೋದು. ಇದರಲ್ಲಿ ನೀವು ಆಕ್ಸ್ ಸಪೋರ್ಟ್ ಮಾಡುತ್ತೆ, ಹಾಗೆ USB ಏನು ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನೀವು ಟಿ ವಿಗೆ ಪೇರ್ ಮಾಡಿದರೆ ಸಬ್ವೂಫರಿಂದ ಒಳ್ಳೆ ಬೇಸು ಮಿಡ್ ಸಿಗುತ್ತೆ. ಸೊ ನೀವು ಯಾರು ಟಿ ವಿಗೆ ಸ್ಪೀಕರ್ ಹುಡುಕ್ತಾಯಿದ್ರೆ ಇಟ್ ವುಡ್ ಬಿ ದ ಬೆಸ್ಟ್ ಚಾಯ್ಸ್. ಸೊ ಇದು ನನ್ನ ತಿಳುವಳಿಕೆ ಪ್ರಕಾರ ದಿಸ್ ಹ್ಯಾಸ್ ಬೀನ್ ಡಿಸ್ಕಂಟಿನ್ಯೂಡ್. ಸೊ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಏನಾದರೂ ಇದು ಸಿಕ್ಕಿದರೆ ಪರ್ಫೆಕ್ಟ್ ಸ್ಪೀಕರ್ ಆಗಿರತ್ತೆ, ಒಂದು ಹೋಮ್ ಥಿಯೇಟ್ರ್ ವೈಬ್ ಕೊಡೋಕ್ಕೆ. ಸ್ಪೀಕರ್ ಬಂದರೆ ಇದು ಬೇಸಿಕ್ಲಿ ಇದು ಮಲ್ಟಿಮೀಡಿಯಾ ಸ್ಪೀಕರು. ಲೈಕ್ ಇದು ಒಂದು ಫುಲ್ ಸೆಟ್ ಬರುತ್ತೆ. ಇದರಿಂದ ಮಾಡೆಲ್ ಬಂದುಬಿಟ್ಟು ಸ್ಯಾಮ್ಸಂಗ್ 2 ಸೀರೀಸ್ HW-K20 ಅಂತ. ಇದರಲ್ಲಿ ಬೇಸಿಕ್ಲಿ ನಿಮಗೆ ಸಬ್ವೂಫರ್ ಎಲ್ಲ ಬರುತ್ತೆ. ಅದು ಪ್ರೆಸೆಂಟ್ಲಿ ಇಲ್ಲ ನನ್ನ ಹತ್ರ. ಸೊ ಇದು ಬಂದು ಮೇನ್ ಸ್ಪೀಕರ್. ಇದರಲ್ಲಿ ಸಬ್ವೂಫರ್ ಮತ್ತು ಇನ್ನೊಂದು ಸೈಡ್ ಸ್ಪೀಕರ್ ಅಂತ ಬರುತ್ತೆ. ಸೊ ಅದಕ್ಕೆ ಪೋರ್ಟ್ಸ್ ನೀವು ಇಲ್ಲೂ ನೋಡ್ಬೋದು. ಇದರಲ್ಲಿ ನೀವು ಆಕ್ಸ್ ಸಪೋರ್ಟ್ ಮಾಡುತ್ತೆ, ಹಾಗೆ USB ಏನು ಸಪೋರ್ಟ್ ಮಾಡುತ್ತೆ. ಇದರಲ್ಲಿ ನೀವು ಟಿ ವಿಗೆ ಪೇರ್ ಮಾಡಿದರೆ ಸಬ್ವೂಫರಿಂದ ಒಳ್ಳೆ ಬೇಸು ಮಿಡ್ ಸಿಗುತ್ತೆ. ಸೊ ನೀವು ಯಾರು ಟಿ ವಿಗೆ ಸ್ಪೀಕರ್ ಹುಡುಕ್ತಾಯಿದ್ರೆ ಇಟ್ ವುಡ್ ಬಿ ದ ಬೆಸ್ಟ್ ಚಾಯ್ಸ್. ಸೊ ಇದು ನನ್ನ ತಿಳುವಳಿಕೆ ಪ್ರಕಾರ ದಿಸ್ ಹ್ಯಾಸ್ ಬೀನ್ ಡಿಸ್ಕಂಟಿನ್ಯೂಡ್. ಸೊ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಏನಾದರೂ ಇದು ಸಿಕ್ಕಿದರೆ
ಪರ್ಫೆಕ್ಟ್ ಸ್ಪೀಕರ್ ಆಗಿರತ್ತೆ, ಒಂದು ಹೋಮ್ ಥಿಯೇಟ್ರ್ ವೈಬ್ ಕೊಡೋಕ್ಕೆ. ನೀವು ಇಲ್ಲಿ ಗ್ಯಾಜೆಟ್ಸ್ ಕಡೆ ಬಂದರೆ, ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇದು HP ಅವರ i7 8th Gen 8550U ಲ್ಯಾಪ್ಟಾಪು. ಇದು ಬಂದು ಪೆವಿಲಿಯನ್ ಸೀರೀಸಲ್ಲಿ ಬರುತ್ತೆ. ಇದರಿಂದ ಸ್ಪೆಸಿಫಿಕೇಷನ್ಸ್ ಅಂತ ನೋಡಿದರೆ ಬೇಸಿಕ್ಲಿ ಇದು 8 GB ರ್ಯಾಮು ಮತ್ತು 2 TB ಸ್ಟೋರೇಜ್ ಕೊಡುತ್ತೆ. ಇದರಲ್ಲಿ ನಂಗೆ ಅನಿಸೋ ಮೋಸ್ಟ್ ಹೈಲೈಟಿಂಗ್ ಪಾರ್ಟ್ ಏನಂದರೆ ಇದು B&O ಸ್ಪೀಕರ್ಸು. ತುಂಬ ಒಳ್ಳೆ ಆಡಿಯೋ ಕ್ವಾಲಿಟಿ ಕೊಡುತ್ತೆ. ಯಾವುದೇ ರೀತಿ ಹೀಟಿಂಗ್ ಇಶ್ಯೂಸ್ ಏನೂ ಇಲ್ಲ, ಯಾವುದೇ ರೀತಿ ಸಾಫ್ಟ್ವೇರ್ ಗ್ಲಿಚ್ ಆಗಲಿ ಏನೂ ಇಲ್ಲ. ಸೊ ಒಂದು ಒಳ್ಳೆ ಲ್ಯಾಪ್ಟಾಪ್ ಅಂತಲೇ ಹೇಳ್ಬೋದು. ಇದು ನಿಮ್ಮ ತೊಗೊಂಡು ನಾನು ಆಲ್ಮೋಸ್ಟ್ ಒಂದು 8 years ಮೇಲಾಗಿದೆ. ಸ್ಟಿಲ್ ಆಬ್ಸಲ್ಯೂಟ್ಲಿ ವರ್ಕಿಂಗ್ ಫೈನ್, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನೀವು ಒಬ್ಬರು ಕಾಲೇಜ್ ಸ್ಟೂಡೆಂಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ಅದನ್ನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ. ಇದೊಂದು ಆಲ್ಮೋಸ್ಟ್ ಈಗ ಒಂದು 80,000 ಆಗ್ಬೋದು. ಸೊ ನೀವು ವೆಬ್ಸೈಟ್ಸ್ ವಿಸಿಟ್ ಮಾಡಿ ನೋಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಸೊ ಇದನ್ನು ಲ್ಯಾಪ್ಟಾಪ್ ವೈಸ್ ರೇಟ್ ಮಾಡೋಂಗಿದ್ರೆ ನಾನು ಒಂದು 9 ಅಂತ ಕೊಡ್ಬೋದು. ಇದರಿಂದ ಕಲರ್ ಬಂದುಬಿಟ್ಟು ಮಿನರಲ್ ಸಿಲ್ವರು. 9/10. ಏನಕ್ಕೆ ಅಂದರೆ ಇದರಲ್ಲಿ ನಿಮಗೆ ಜಾಸ್ತಿ ಯೂಸ್ ಮಾಡ್ತಾ ಬ್ಯಾಟ್ರಿ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಅದೊಂದೇ ಇಶ್ಯೂ ಇರೋದು, ಅದರ್ವೈಸ್ ಇಟ್ಸ್ ಕಂಪ್ಲೀಟ್ಲಿ ಫೈನ್ ಅಂತಲೇ ಹೇಳ್ಬೋದು. ಸೊ ಇದು ಆ್ಯಪಲ್ ಅವರ iPad 9th generation ಇದೆ. ಸೊ ಇದು ಬಂದು ತೊಗೊಂಡು ಆಲ್ಮೋಸ್ಟ್ ಒಂದು 4 years ಆಯಿತು. ಸೊ 4 yearsಲ್ಲಿ ಯಾವುದೇ ರೀತಿ ಲ್ಯಾಗ್ ಇಲ್ಲ, ಹ್ಯಾಂಗಿಲ್ಲ. ಸೊ ಇದು ಆಲ್ ಥ್ಯಾಂಕ್ಸ್ ಟು ಆ್ಯಪಲ್ ಅವರ A13 ಬಯೋನಿಕ್ ಚಿಪ್. ಸೊ ಈ ಚಿಪ್ಪಿಂದ ನೀವು ಇವತ್ತಿನ ಡೇಟ್ಸ್ ಟ್ಯಾಬ್ಲೆಟ್ಸ್ ಜೊತೆನೂ ಇದನ್ನು ಕಂಪೇರ್ ಮಾಡ್ಬೋದು. ಯಾವುದೇ ರೀತಿ ಲ್ಯಾಗ್, ಯಾವುದೇ ರೀತಿ ಹ್ಯಾಂಗ್ ಏನೂ ಇಲ್ಲ. ಸೊ ಒಬ್ಬರು ಐಡಿಯಲ್ ಸ್ಟೂಡೆಂಟ್ಗೆ ಒನ್ ಆಫ್ ದ ಬೆಸ್ಟ್ ಲ್ಯಾಪ್ಟಾಪ್ಸ್. ಅದ್ರ ಜೊತೆ ಹಾಗೆ ಆ್ಯಪಲ್ ಅವರ ಲ್ಯಾಗ್ ಫ್ರೀ ಎಕ್ಸ್ಪೀರಿಯನ್ಸ್ ಅಂತೂ ಇದ್ದೇ ಇದೆ. ಸೊ ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಲೈಕ್ ನಿಮ್ಮ ಬಜೆಟ್ ಎಲ್ಲರೂ ಅಬೌವ್ 20,000 ಇದ್ದರೆ ಇದನ್ನು ಕನ್ಸಿಡರ್ ಮಾಡ್ಬೋದು ಆರಾಮಾಗಿ, ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ಲಾಸ್ಟ್ ಆ್ಯಂಡ್ ಫೈನಲ್ ಪ್ರಾಡಕ್ಟಿಗೆ ಬಂದಿದ್ದೀವಿ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ, ಇದು ತುಂಬ ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಅನ್ಬೋದು. ಸೊ ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ. ಸೊ ಜಸ್ಟ್ ಕೀಪ್ ವೇಟಿಂಗ್ ಫಾರ್ ಇಟ್. ಅದರಲ್ಲಿ ನಾನು ಕಂಪ್ಲೀಟಾಗಿ ಇದರಲ್ಲಿ ಏನೇನು ಫೀಚರ್ಸು, ಹಿಂಗೆ ಸೆಟಪ್ ಮಾಡ್ಬೋದು ಏನು ಅಂತ ಎಲ್ಲ ಹೇಳ್ಕೊಡ್ತೀನಿ. ಸೊ ಜಸ್ಟ್ ಸ್ಟೇ ಟ್ಯೂನ್ಡ್ ಫಾರ್ ಇಟ್. ಇದನ್ನು ನಾನು ತುಂಬ ಯೂಸ್ ಮಾಡಿಲ್ಲ. ಸೊ ನಿಮ್ಗೆ ನನಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ನೋಡಿದ್ರಲ್ಲ ಗೈಸ್, ನನ್ನ ಹತ್ರ ಏನೇನು ಟೆಕ್ ಇದೆಯೋ ಇಲ್ಲ ನಾನು ದಿನದಲ್ಲಿ ಏನೇನು ಟೆಕ್ ಯೂಸ್ ಮಾಡ್ತೀನೋ ಅದನ್ನೆಲ್ಲ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಸೊ ಅದೊಂದನ್ನು ಬಿಟ್ಟು ಎಕೋ ಶೋ 5 ಬಗ್ಗೆನೇ ಒಂದು ಸಪ್ರೇಟ್ ಡೀಟೇಲ್ಡ್ ವಿಡಿಯೋ ಬರುತ್ತೆ. ಅದರಲ್ಲಿ ಕಂಪ್ಲೀಟ್ ಸೆಟಪ್ಪು, ಸ್ಟಾರ್ಟಪ್ಪು, ಏನೇನು ಫೀಚರ್ಸ್ ಇದೆ ಅಂತ ನಿಮ್ಗೆ ತಿಳಿಸ್ಕೊತಾ ಹೋಗ್ತೀನಿ. ಸೊ ಅದನ್ನು ನೋಡಲು ನೀವು ಮತ್ತೆ RGR ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಬೆಲ್ಲೈಕನ್ ಪ್ರೆಸ್ ಮಾಡಬೇಕು, ಇಲ್ಲ ಇಂಥ ವೀಡಿಯೋಸ್ ನಿಮಗೆ ನೋಟಿಫೈ ಆದಂಗೆ ಹೋಗ್ಬಿಡತ್ತೆ. ಸೊ ನಿಮಗೆ ಈ ಪ್ರಾಡಕ್ಟ್ಸಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು, ನೀವು ಯಾವುದನ್ನು ಬೈ ಮಾಡ್ತೀನಿ ಅಂತ ಅನ್ಕೋತಾ ಇದ್ದೀರಾ, ಅದು ಈ ಲಿಸ್ಟಲ್ಲಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ಇದನ್ನೆಲ್ಲ ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ. ಇದರಲ್ಲಿ ನಿಮ್ಗೆ ಗೊತ್ತಿರೋಂಗೆ ಎಷ್ಟೊಂದು ಡಿಸ್ಕಂಟಿನ್ಯೂ ಆಗಿದೆ. ಈ ಫಿಲಿಪ್ಸ್ ಡಿಸ್ಕಂಟಿನ್ಯೂ ಆಗಿದೆ, ಅದು ಡಿಸ್ಕಂಟಿನ್ಯೂ ಆಗಿದೆ. ಸೊ ನಿಮಗೆ ಇಲ್ಲೊಂದು 4 ಐಟಮ್ ಅಷ್ಟೇ ಸಿಗ್ಬೋದು ಈಗ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ಕೊಟ್ಟಿರೋ ಈ ಟೆಕ್ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ, ಈ ವಿಡಿಯೋ ಇಷ್ಟಪಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ RGR ವ್ಲಾಗ್ಸ್ಗೆ. ಮತ್ತಷ್ಟು ಇದೇ ರೀತಿ ಎಕ್ಸೈಟಿಂಗ್ ವೀಡಿಯೋಸ್ ನೋಡಲು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ನಿಮಗೆ ಕರೆಕ್ಟ್ ಟೈಮಿಗೆ ವಿಡಿಯೋ ಬಂದಿದ ತಕ್ಷಣ ನೋಟಿಫೈ ಆಗೋ ಥರ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ನಾನು ಮತ್ತೊಂದು ವೀಡಿಯೋಲಿ ಸಿಗ್ತೀನಿ.